ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅಕ್ಕ, ಬೇಗ ಎದ್ದೇಳು, ನೆಂಟರು ಬರುವ ಸಮಯವಾಯಿತು. ಏಯ್, ನನ್ನ ಒಳ್ಳೆಯ ನಿದ್ದೆ ಹಾಳು ಮಾಡಿಬಿಟ್ಟೆ ನೀನು. ನಿನ್ನ ತಂಗಿ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ನೀನು ಲೇಟಾಗಿ ಎದ್ದು ಗಂಟೆಗಟ್ಟಲೆ ಮೇಕಪ್ ಮಾಡಿಕೊಂಡು ಮಹಾರಾಣಿಯ ಹಾಗೆ ಇಲ್ಲಿ ಕುಳಿತುಕೊಂಡಿದೀಯ. ಸ್ವಲ್ಪನಾದರೂ ನಾಚಿಕೆ ಇಲ್ವಾ ನಿಂಗೆ? ಬನ್ನಿ ಬನ್ನಿ, ಒಳಗೆ ಬನ್ನಿ. ನಮ್ಮ ಬಡವರ ಮನೆಯಲ್ಲಿ ನಿಮಗೆ ಸ್ವಾಗತ. ನೀನು ಒಳಗಡೆ ರೂಮ್ನಲ್ಲಿಯೇ ಕುಳಿತುಕೋ. ಶೆಕೆಯಿಂದ ನಿನ್ನ ಬಟ್ಟೆಗಳೆಲ್ಲ ನೆನೆದಿವೆ. ಹೀಗೆ ನೆಂಟರ ಮುಂದೆ ನೀನು ಬರುವುದು ಸ್ವಲ್ಪ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ. ಅವರಿಗೆ ಊಟವನ್ನು ನಾನು ಸರ್ವ್ ಮಾಡ್ತೀನಿ. ಅಂಕಲ್, ಆಂಟಿ, ಇದೆಲ್ಲವನ್ನು ನಿಮಗಾಗಿ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ. ವಾವ್ ಮಗಳೇ, ನಿನ್ನ ಕೈಯಲ್ಲಿ ಸಾಕ್ಷಾತ್ ಅನ್ನಪೂರ್ಣ ವಾಸವಿದ್ದಾಳೆ. ಶಾರದಮ್ಮ ಅವರೇ, ನನಗೆ ನಿಮ್ಮ ಇಬ್ಬರು ಹೆಣ್ಣು ಮಕ್ಕಳು ತುಂಬಾ ಇಷ್ಟವಾದ್ರು. ಇದೇ ತಿಂಗಳು ಕೊನೆಯಲ್ಲಿ ನನ್ನ ಇಬ್ಬರು ಮಕ್ಕಳಿಗೆ ನಿನ್ನ ಮಕ್ಕಳ ಜೊತೆ ಮದುವೆಯನ್ನು ಫಿಕ್ಸ್ ಮಾಡಿಕೊಳ್ಳೋಣ. ದೀಪಾ ಬೆಳಿಗ್ಗೆ ಬೇಗ ಎದ್ದು ಮನೆಯ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ಲು. ಈ ದಿನ ಅವರ ಮನೆಯಲ್ಲಿ ವಿಧ ವಿಧವಾದ ಅಡುಗೆಗಳನ್ನು ತಯಾರಿಸಲಾಗ್ತಾ ಇತ್ತು. ಯಾಕೆಂದ್ರೆ ಈ ದಿನ ಅವರ ಮನೆಗೆ ಅತಿಥಿಗಳು ಬರ್ತಾ ಇದ್ರು. ರಮಾನಂದ್ ಮತ್ತು ಕೌಸಲ್ಯ ಅವರಿಬ್ಬರು ರೂಪ ಮತ್ತು ದೀಪಾಳನ್ನು ನೋಡಲು ಬರ್ತಾ ಇದ್ರು. ಅವರಿಬ್ಬರಿಗೂ ಇಬ್ಬರು ಗಂಡು ಮಕ್ಕಳಿದ್ರು. ತಮ್ಮ ಮಕ್ಕಳಿಗಾಗಿ ಅವರು ಒಳ್ಳೆಯ ಗುಣವಂತ ಹೆಣ್ಣು ಮಕ್ಕಳನ್ನು ಹುಡುಕಾಡ್ತಾ ಇದ್ರು. ಶಾರದಾ ಅವರು ಯಾವಾಗಲೂ ತುಂಬಾ ಚಿಂತೆ ಮಾಡ್ತಾ ಇದ್ರು. ನನ್ನ ಇಬ್ಬರು ಹೆಣ್ಣು ಮಕ್ಕಳ ಜೀವನ ಚೆನ್ನಾಗಿರ್ಬೇಕು, ನನ್ನ ಇಬ್ಬರು ಹೆಣ್ಣು ಮಕ್ಕಳು ಒಳ್ಳೆಯ ಮನೆಯಲ್ಲಿ ಮದುವೆ ಮಾಡಿಕೊಂಡು ಅವರು ಯಾವಾಗಲೂ ಸಂತೋಷವಾಗಿರ್ಬೇಕು, ಯಾವುದೇ ಕಷ್ಟ ಪಡಬಾರ್ದು ಅಂತ. ಆದ್ದರಿಂದಲೇ ಶಾರದಾ ಅವರು ತಮ್ಮ ಮಗಳಾದ ದೀಪಾಗೆ ಹೇಳ್ತಾರೆ, ದೀಪಾ, ನಿನ್ನ ಕೈಯಾರೆ ನೀನು ತುಂಬಾ ರುಚಿ ರುಚಿಯಾದ ಅಡುಗೆಗಳನ್ನು ತಯಾರು ಮಾಡು ಅಂತ. ದೀಪಾ ಆ ದಿನ ಬೇಳೆ ಒಬ್ಬಟ್ಟು ರಸ, ಪಲ್ಯಗಳು ಮತ್ತು ಎಣ್ಣೆ ಬದನೆಕಾಯಿ ಸಾಂಪ್ರದಾಯವಾದ ಎಲ್ಲ ಅಡುಗೆಗಳನ್ನು ಮಾಡಿದ್ಲು. ಅದು ಕೂಡ ಹೊರಲಿನಲ್ಲಿ ರುಬ್ಬಿ. ಇನ್ನೊಂದು ರೂಮಿನಲ್ಲಿ ರೂಪ ಇನ್ನೂ ಆರಾಮವಾಗಿಯೇ ಮಲಗಿದ್ಲು. ರೂಪ ನೋಡಲು ತುಂಬಾ ಸುಂದರವಾಗಿದ್ಲು. ಆದರೆ ಅವಳ ಸ್ವಭಾವ ದೀಪಾಗಿಂತಲೂ ತುಂಬಾ ವಿಭಿನ್ನವಾಗಿತ್ತು. ಅವಳು ತುಂಬಾ ಸೋಂಬೇರಿಯಾಗಿದ್ಲು. ರೂಪಾಗೆ ಕೆಲಸ ಮಾಡುವುದು ಅಂದ್ರೆ ಒಂದು ಚೂರು ಇಷ್ಟವಿರಲಿಲ್ಲ. ಅವಳು ಅಂದುಕೊಳ್ತಾ ಇದ್ಲು, ನಾನು ಏನು ಮಾಡದೆ ನನಗೆ ಎಲ್ಲವೂ ಸಿಗಬೇಕು ಅಂತ. ಯಾವಾಗಲೂ ಮಲಗುವುದು, ಶೃಂಗಾರ ಮಾಡಿಕೊಳ್ಳುವುದು ಅಂದ್ರೆ ರೂಪಾಗೆ ತುಂಬಾನೇ ಇಷ್ಟ. ಇಬ್ಬರು ಒಂದೇ ತಾಯಿಯ ಮಕ್ಕಳಾದರೂ ಅವರಿಬ್ಬರ ಸ್ವಭಾವಗಳು, ಗುಣಗಳು ತುಂಬಾ ವಿಭಿನ್ನವಾಗಿದ್ವು. ದೀಪಾ ಎಲ್ಲ ಅಡುಗೆಗಳನ್ನು ತಯಾರು ಮಾಡಿ ಮುಗಿಸಿದ್ಲು. ಅವಳ ಅಡುಗೆಯ ಘಮ ಪೂರ್ತಿ ಮನೆಯಲ್ಲೆಲ್ಲ ಹರಡಿತು. ಈಗ ದೀಪಾ ತಕ್ಷಣ ರೂಮ್ಗೆ ಹೋಗ್ತಾಳೆ. ರೂಮಿನಲ್ಲಿ ಅಕ್ಕ ಇನ್ನೂ ಆರಾಮವಾಗಿಯೇ ಮಲಗಿದ್ಲು. ಅಕ್ಕ, ಬೇಗ ಎದ್ದಳು, ಮನೆಗೆ ಅತಿಥಿಗಳು ಬರ್ತಾ ಇದ್ದಾರೆ. ರೂಪ ಕೋಪವಾಗಿ ಕಣ್ಬಿಟ್ಟು, ನನ್ನನ್ನು ಯಾಕೆ ಎಬ್ಬಿಸ್ತಾ ಇದೀಯಾ? ಒಳ್ಳೆಯ ನಿದ್ದೆಯನ್ನು ಹಾಳು ಮಾಡಿಬಿಟ್ಟೆ ನೀನು ಅಂತ ಬೈತಾಳೆ. ದೀಪಾ ಮಾತ್ರ ಎಷ್ಟು ಶಾಂತವಾಗಿ, ಅಕ್ಕ, ರಮಾನಂದ್ ಅಂಕಲ್ ಮತ್ತು ಕೌಸಲ್ಯ ಆಂಟಿ ಅವರು ಯಾವ ಸಮಯದಲ್ಲಿ ಬೇಕಾದರೂ ಇಲ್ಲಿ ಬಂದು ಬಿಡಬಹುದು ಅಂತ ಅಮ್ಮ ಹೇಳಿದ್ರು. ಈ ಮಾತನ್ನು ಕೇಳಿದ ತಕ್ಷಣ ರೂಪ ಗಾಬರಿಯಿಂದ ಎದ್ದೇಳ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತು, ರಮಾನಂದ್ ಅವರು ತುಂಬಾ ದೊಡ್ಡ ಶ್ರೀಮಂತರು ಅಂತ. ರೂಪಾಗೆ ಈಗ ಒಂದು ಸುಲಭವಾದ ಉಪಾಯ ತಟ್ಟಿತ್ತು. ಅವಳು ಯಾವುದೇ ರೀತಿಯ ಕಷ್ಟಪಡದೆ, ಏನು ಕೆಲಸ ಮಾಡದೆ ಆ ಶ್ರೀಮಂತ ಮನೆಯ ಸೊಸೆಯಾಗಬೇಕು ಅಂತ ಆಸೆ ಪಡ್ತಾಳೆ. ಅವಳು ಈಗ ತಕ್ಷಣ ಎದ್ದು ಬೇಗ ಬೇಗ ಸ್ನಾನದ ಮನೆಗೆ ಹೋಗಿ ಬೇಗ ಸ್ನಾನ ಮುಗಿಸಿ ಸುಂದರವಾದ ಬಟ್ಟೆಗಳನ್ನು ಹಾಕಿಕೊಂಡು ನೀಟಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ಲು. ರೆಡಿಯಾದ ನಂತರ ರೂಪ ಅಡಿಗೆ ಮನೆಯಲ್ಲಿ ಯಾವುದೇ ರೀತಿಯ ಸಹಾಯ ಮಾಡಿರಲಿಲ್ಲ. ಅವಳು ಒಮ್ಮೆ ಕೂಡ ತನ್ನ ತಂಗಿಯನ್ನು ಕೇಳಲಿಲ್ಲ, ನಿನಗೇನಾದರೂ ಸಹಾಯ ಬೇಕಾ ಅಂತ. ರೂಪ ಈಗ ಮನೆಯ ಅಂಗಳದಲ್ಲಿ ಕುಳಿತು ಅತಿಥಿಗಳು ಯಾವಾಗ ಬರ್ತಾರೆ ಅಂತ ಎದುರು ನೋಡ್ತಾ ಇದ್ಲು. ಶಾರದಾ ಅವರು ಈಗ ಹೊರಗೆ ಬಂದು ರೂಪ ಮೇಲೆ ತುಂಬಾ ಕೋಪ ಮಾಡಿಕೊಂಡಿದ್ರು. ನಿನ್ನ ತಂಗಿ ಬೆಳಿಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾಳೆ, ನೀನು ಅಲಂಕಾರ ಮಾಡಿಕೊಂಡು ಮಹಾರಾಣಿಯಂತೆ ಹಾಯಾಗಿ ಇಲ್ಲಿ ಕುಳಿತುಕೊಂಡಿದೀಯಾ, ನಿಂಗೆ ಸ್ವಲ್ಪ ಕೂಡ ನಾಚಿಕೆ ಆಗೋದಿಲ್ವಾ ಅಂತ ಹೇಳ್ತಾರೆ. ಆದ್ರೆ ರೂಪ ಮಾತ್ರ ಅಮ್ಮನ ಮಾತುಗಳನ್ನು ಕಿವಿ ಮೇಲೆ ಹಾಕೊಳ್ಳೋದಿಲ್ಲ. ಅವಳು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಅದನ್ನು ಹೊರ ಹಾಕಿ ಬಿಟ್ಟಿದ್ಲು. ರೂಪ ಮುಖದಲ್ಲಿ ಈಗ ಒಂದು ವಿಚಿತ್ರವಾದ ಸಂತೋಷ ಎದ್ದು ಕಾಣಿಸ್ತಾ ಇತ್ತು. ಅವಳು ಮನಸ್ಸಿನಲ್ಲಿಯೇ ಯೋಚಿಸ್ತಾ ಇದ್ಲು, ಅವಳಿಗೆ ಮನೆಯವರ ಅಮ್ಮನ ಮಾತುಗಳು ಅವಶ್ಯಕತೆ ಇರಲಿಲ್ಲ. ಅವಳಿಗೆ ಕೇವಲ ತನಗೆ ಏನು ಬೇಕು ಎನ್ನುವುದು ಮಾತ್ರವೇ ಮುಖ್ಯವಾಗಿತ್ತು. ಆಗಲೇ ರಮಾನಂದ್ ಮತ್ತು ಕೌಸಲ್ಯ ಅವರು ಆ ಮನೆಗೆ ಬರ್ತಾರೆ. ರೂಪ ತುಂಬಾ ವಿನಮ್ರತೆಯಿಂದ ಅವರ ಕಾಲಿಗೆ ನಮಸ್ಕಾರ ಮಾಡಿ ತುಂಬಾ ಆದರದಿಂದ ಅವರನ್ನು ಮನೆಯೊಳಗೆ ಸ್ವಾಗತಿಸುತ್ತಾಳೆ. ರೂಪ ತುಂಬಾ ಪ್ರೀತಿಯಿಂದ ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗ್ತಾಳೆ.
ಕೌಸಲ್ಯ ಅವರಿಗೆ ರೂಪಾಳ ಮಾತುಗಳು, ಅವಳ ವ್ಯವಹಾರ ತುಂಬಾ ಇಷ್ಟವಾಗುತ್ತೆ. ಅವರು ಅಂದುಕೊಳ್ತಾರೆ, ಈ ಹುಡುಗಿ ತುಂಬಾ ಒಳ್ಳೆಯ ಗುಣವಂತೆ ಅಂತ. ಅಷ್ಟರಲ್ಲೇ ಶಾರದಮ್ಮ ಮತ್ತು ದೀಪ ಕೂಡ ಹೊರಗೆ ಬರ್ತಾರೆ. ದೊಡ್ಡವರು ಎಲ್ಲರೂ ಕುಳಿತು ಸ್ವಲ್ಪ ಸಮಯ ಮಾತನಾಡಿಕೊಳ್ತಾ ಇದ್ರು. ನಂತರ ಊಟ ಮಾಡುವ ಸಮಯವಾಗಿತ್ತು. ಆಗ ಶಾರದಾ ಅವರು ಹೇಳ್ತಾರೆ, ಊಟ ರೆಡಿ ಇದೆ, ಬೇಗ ಬೇಗ ಕೈ ತೊಳೆದುಕೊಳ್ಳಿ, ಊಟ ಮಾಡಿ ನಂತರ ಮಾತನಾಡೋಣ ಅಂತ. ಆಗಲೇ ದೀಪ ಮತ್ತು ರೂಪಾ ಇಬ್ಬರು ಅಡಿಗೆ ಮನೆಗೆ ಹೋಗ್ತಾರೆ. ಅಲ್ಲಿ ರೂಪಾ ಹೇಳ್ತಾಳೆ, ದೀಪ, ನೀನು ಕೆಲಸ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದೀಯಾ. ನಿನ್ನ ಬಟ್ಟೆಗಳೆಲ್ಲ ಬೆವರಿನಿಂದ ನೆನೆದು ಹೋಗಿವೆ. ಆದ್ದರಿಂದ ನೀನು ಇಲ್ಲೇ ಅಡಿಗೆ ಮನೆಯಲ್ಲಿ ಕುಳಿತುಕೋ. ಅತಿಥಿಗಳ ಮುಂದೆ ನೀನು ಈ ರೀತಿ ಬರುವುದು ಒಳ್ಳೆಯದಲ್ಲ. ಅವರಿಗೆ ಊಟವನ್ನು ನಾನು ಬಡಿಸುತ್ತೇನೆ ಅಂತ. ಅಮಾಯಕಳಾದ ದೀಪ ಅಕ್ಕನ ಈ ಚತುರತೆಯನ್ನು ಅವಳು ಅರ್ಥ ಮಾಡಿಕೊಳ್ಳಲಿಲ್ಲ. ದೀಪ ಅಲ್ಲೇ ಅಡಿಗೆ ಮನೆಯಲ್ಲಿ ಕುಳಿತುಕೊಬಿಟ್ಲು. ರೂಪಾ ಈಗ ಎಷ್ಟೋ ವಿನಮ್ರತೆಯಿಂದ ಅತಿಥಿಗಳಿಗೆ ಊಟವನ್ನು ಬಡಿಸ್ತಾ ಇದ್ಲು. ಅವಳು ಎಷ್ಟೋ ಪ್ರೀತಿಯಿಂದ ಹೇಳ್ತಾಳೆ, ಆಂಟಿ, ಇದೆಲ್ಲವನ್ನು ನಾನೇ ನನ್ನ ಕೈಯಾರೆ ಮಾಡಿದ್ದೇನೆ. ಬೆಳಿಗ್ಗೆ ಬೇಗ ಎದ್ದು ನಾನೇ ನಿಮಗಾಗಿ ಎಲ್ಲ ಅಡಿಗೆಯನ್ನು ರೆಡಿ ಮಾಡಿದ್ದೇನೆ. ನನಗೆ ಅನ್ನಿಸ್ತಾ ಇತ್ತು ನಿಮಗೆ ನಮ್ಮ ಹಳ್ಳಿಯ ಸ್ವಾದ ಇಷ್ಟವಾಗಬಹುದು ಅಂತ. ರೂಪಾ ಅಡಿಗೆ ಮನೆಯಲ್ಲಿ ಕುಳಿತು ಕೆಲಸ ಮಾಡಿರಲಿಲ್ಲ. ಅವಳು ಕೇವಲ ತನ್ನ ತಂಗಿಯ ಶ್ರೇಯಸ್ಸನ್ನು ತೆಗೆದುಕೊಳ್ತಾ ಇದ್ಲು ಅಷ್ಟೇ. ಕೌಸಲ್ಯ ಅವರು ಒಂದು ತುತ್ತು ಊಟವನ್ನು ಬಾಯಿಗೆ ಇಟ್ಟ ತಕ್ಷಣ ಅವರು ತುಂಬಾ ಆಶ್ಚರ್ಯಚಕಿತರಾಗಿದ್ರು. ಅವರು ತಮ್ಮ ಪೂರ್ತಿ ಜೀವನದಲ್ಲಿ ಇಷ್ಟೊಂದು ಸ್ವಾದಿಷ್ಟವಾದ ಊಟವನ್ನು ತಿಂದೇ ಇರಲಿಲ್ಲ. ಕೌಸಲ್ಯ ಅವರಿಗೆ ಅನ್ನಿಸ್ತಾ ಇತ್ತು, ನಿಜವಾಗಿಯೂ ಇದೆಲ್ಲವನ್ನು ರೂಪಾ ತಯಾರು ಮಾಡಿದ್ದಾಳೆ ಅಂತ. ಅವರು ಎಷ್ಟೋ ಸಂತೋಷದಿಂದ ಹೇಳ್ತಾರೆ, ಮಗಳೇ ರೂಪಾ, ನಿನ್ನ ಕೈಯಲ್ಲಿ ಸಾಕ್ಷಾತ್ ಅನ್ನಪೂರ್ಣ ದೇವಿ ವಾಸವಿದ್ದಾರೆ. ಯಾವ ಹುಡುಗಿ ಇಷ್ಟೊಂದು ಸ್ವಾದಿಷ್ಟವಾದ ಅಡಿಗೆಯನ್ನು ತಯಾರು ಮಾಡ್ತಾಳೋ ಖಂಡಿತವಾಗಿಯೂ ಅವಳು ತನ್ನ ಮನೆಯನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಸಂಭಾಳಿಸ್ತಾಳೆ. ಈ ಮಾತು ಕೇಳಿ ರೂಪಾ ತಲೆ ಬಗ್ಗಿಸಿಕೊಂಡು ನಾಚಿಕೆ ಪಡುತ್ತಿರುವಂತೆ ನಾಟಕ ಆಡ್ತಾ ಇದ್ಲು. ಈಗ ರೂಪಾ ಹೇಳ್ತಾಳೆ, ಆಂಟಿ, ಇದೆಲ್ಲವೂ ನಿಮ್ಮ ದೊಡ್ಡ ಮನಸ್ಸು ಅಷ್ಟೇ. ನಾನು ಕೇವಲ ಮನೆಯ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದೆ. ರೂಪಾಳ ಈ ಸಿಹಿ ಸಿಹಿ ಮಾತುಗಳನ್ನು ಮತ್ತು ಊಟದ ಸ್ವಾದವನ್ನು ನೋಡಿ ಕೌಸಲ್ಯ ಅವರು ಮಂತ್ರ ಮುಗ್ಧರಾಗಿ ಬಿಟ್ಟಿದ್ರು. ಕೌಸಲ್ಯ ಅವರು ಆ ಕ್ಷಣವೇ ತೀರ್ಮಾನ ಮಾಡಿಕೊಳ್ತಾರೆ. ಅವರು ತಮ್ಮ ಗಂಡನನ್ನು ನೋಡಿ, ನನಗೆ ಈಕೆ ಇಷ್ಟವಾಗಿದ್ದಾಳೆ ಅಂತ ಹೇಳ್ತಾರೆ. ಅವರು ಈಗ ಶಾರದಾ ಮತ್ತು ಗಿರೀಶ್ ಜೊತೆ ಮಾತನಾಡ್ತಾರೆ. ಶಾರದಾ ಅವರೇ, ನನಗೆ ನಿಮ್ಮ ಇಬ್ಬರು ಮಕ್ಕಳು ತುಂಬಾ ಇಷ್ಟವಾಗಿದ್ದಾರೆ. ಇದೇ ತಿಂಗಳ ಕೊನೆಯಲ್ಲಿ ಈ ಇಬ್ಬರು ಅಕ್ಕ ತಂಗಿಯರ ಮದುವೆ. ನಮ್ಮ ಇಬ್ಬರು ಗಂಡು ಮಕ್ಕಳ ಜೊತೆ ನಿಶ್ಚಯ ಮಾಡ್ತಾ ಇದ್ದೀವಿ. ರೂಪಾ ದೊಡ್ಡವಳು, ಆದ್ದರಿಂದ ಅವಳು ನನ್ನ ದೊಡ್ಡ ಸೊಸೆಯಾಗ್ಲಿ, ಮತ್ತು ದೀಪಾ ಚಿಕ್ಕವಳು, ಆದ್ದರಿಂದ ಅವಳು ನನ್ನ ಚಿಕ್ಕ ಸೊಸೆಯಾಗ್ಲಿ ಅಂತ ಹೇಳಿದಾಗ ಈ ಮಾತುಗಳನ್ನು ಕೇಳಿ ಶಾರದಾ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಬಂದಿದ್ವು. ಅವರು ಅಂದುಕೊಳ್ತಾ ಇದ್ರು, ನನ್ನ ಇಬ್ಬರು ಹೆಣ್ಣು ಮಕ್ಕಳ ಜೀವನ ಇನ್ನು ಮುಂದೆ ಆನಂದವಾಗಿರುತ್ತೆ. ಅವರು ಯಾವಾಗಲೂ ಸಂತೋಷವಾಗಿರ್ತಾರೆ. ಅವರಿಗೆ ಯಾವುದೇ ಕುಂದು ಕೊರತೆ ಇರೋದಿಲ್ಲ ಅಂತ. ಈ ಮಾತುಗಳನ್ನು ಕೇಳಿದ ರೂಪಾಗೆ ಕೂಡ ತುಂಬಾ ಸಂತೋಷವಾಗುತ್ತೆ. ಅವಳು ಅಂದುಕೊಳ್ತಾಳೆ, ಯಾವುದೇ ಕಷ್ಟಪಡದೆ, ಯಾವುದೇ ಬೆವರು ಸುರಿಸದೆ ನನಗೆ ಇಷ್ಟು ದೊಡ್ಡ ಮನೆ ಮತ್ತು ಇಷ್ಟೊಂದು ಶ್ರೀಮಂತ ಮನೆತನ ಸಿಕ್ತು. ಕೇವಲ ಸ್ವಲ್ಪ ಸಿಹಿಯಾದ ಮಾತುಗಳು ಮತ್ತು ತಂಗಿಯ ಕೆಲಸದ ಮೇಲೆ ನನ್ನ ಹೆಸರು. ಈ ಪ್ರಪಂಚ, ಈ ಜನ ಎಷ್ಟೊಂದು ಮುಟ್ಟಾಳರಾಗಿರ್ತಾರೆ. ಯಾರು ಏನೇ ಹೇಳಿದರೂ ಎಲ್ಲವನ್ನೂ ನಂಬಿಬಿಡ್ತಾರೆ ಅಂತ ಅವಳು ತುಂಬಾ ಸಂತೋಷ ಪಡ್ತಾ ಇದ್ಲು. ಈಗ ಆ ಎರಡು ಮನೆಗಳಲ್ಲಿ ಮದುವೆಯ ಸಂತೋಷ ಶುರುವಾಗಿತ್ತು. ಇಬ್ಬರು ಅಕ್ಕ ತಂಗಿಯರ ಮದುವೆ ತುಂಬಾ ಅದ್ಧೂರಿಯಾಗಿ ನೆರವೇರಿತ್ತು. ಆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನ ಅವರ ಮದುವೆಗೆ ಸಾಕ್ಷಿಯಾಗಿದ್ರು. ಗಂಡನ ಮನೆಗೆ ಹೋಗ್ಬೇಕಾದ್ರೆ ದೀಪ ಜೋರಾಗಿ ಅಳ್ತಾ ಇದ್ಲು. ನನ್ನ ತಂದೆ ತಾಯಿಯನ್ನು, ನನ್ನ ಮನೆಯನ್ನು, ನನ್ನ ಊರನ್ನು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ. ಆದರೆ ರೂಪಾ ತುಂಬಾ ಸಂತೋಷವಾಗಿದ್ದು, ಆ ಊರಿನ ತುಂಬಾ ದೊಡ್ಡ ಶ್ರೀಮಂತ ಮನೆತನದ ಸೊಸೆ ನಾನು ಆಗಿದ್ದೇನೆ. ಇನ್ನು ಜೀವನದಲ್ಲಿ ಯಾವುದೇ ಕೆಲಸ ಮಾಡುವ ಅವಶ್ಯಕತೆ ನನಗಿರೋದಿಲ್ಲ. ನಾನು ಆರಾಮವಾಗಿ ಮಹಾರಾಣಿಯಂತೆ ಇರಬಹುದು ಅಂತ ಅವಳು ಕನಸು ಕಾಣ್ತಾ ಇದ್ಲು. ಇಬ್ಬರು ಅಕ್ಕ ತಂಗಿಯರು ಈಗ ಅತ್ತೆ ಮನೆಗೆ ಹೋಗಿ ತಲುಪಿದ್ರು. ಅತ್ತೆ ಮನೆಯಲ್ಲಿ ಕೌಸಲ್ಯ ಅವರು ತನ್ನ ಇಬ್ಬರು ಸೊಸೆಯಂದಿರನ್ನು ತುಂಬಾ ಅದ್ಧೂರಿಯಾಗಿ ಮನೆಯೊಳಗೆ ಸ್ವಾಗತಿಸ್ತಾರೆ. ಆ ರಾತ್ರಿ ತುಂಬಾ ಆರಾಮವಾಗಿ ನೆಮ್ಮದಿಯಿಂದ ಕಳೆದು ಹೋಗಿತು. ಮಾರನೆಯ ದಿನ ಬೆಳಿಗ್ಗೆ ದೀಪ ತನ್ನ ಎಂದಿನ ಅಭ್ಯಾಸದಂತೆ ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದಿದ್ಲು. ಮದುವೆಯಾಗಿ ಅತ್ತೆ ಮನೆಗೆ ಬಂದ ಹೊಸ ಸೊಸೆ ಮೊದಲ ದಿನವೇ ಅತ್ತೆ ಮನೆಯಲ್ಲಿ ಎಲ್ಲರಿಗಾಗಿ ಅಡಿಗೆಯನ್ನು ತಯಾರಿಸಬೇಕಾಗಿತ್ತು. ಅದರಿಂದಲೇ ಅವರು ಸೊಸೆಯ ವ್ಯಕ್ತಿತ್ವವನ್ನು, ಅವಳ ಗುಣವನ್ನು ಲೆಕ್ಕ ಹಾಕ್ತಾ ಇದ್ರು.
ದೀಪ ಈಗ ಯಾರನ್ನು ಎಬ್ಬಿಸದೆ ಸೈಲೆಂಟ್ ಆಗಿ ಅಡುಗೆ ಮನೆಗೆ ಹೋಗಿ ತನ್ನ ಕೆಲಸವನ್ನು ಶುರು ಮಾಡಿದ್ಲು. ದೀಪ ಮೊದಲು ಮನೆ ಹೊರಗೆ ಬಂದು ಬಾವಿಯಲ್ಲಿಂದ ನೀರನ್ನು ಸೇದಿ ಮನೆಯ ಮುಂದೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಸುಂದರವಾದ ರಂಗೋಲಿಯನ್ನು ಬಿಡಿಸ್ತಾಳೆ. ನಂತರ ಅವಳು ಅಡಿಗೆ ಮನೆಗೆ ಬಂದು ತನ್ನ ಮೊದಲ ಅಡಿಗೆಯ ಕಾರ್ಯಕ್ರಮವನ್ನು ಶುರು ಮಾಡಿದ್ಲು. ಅವಳು ಎಷ್ಟೋ ವಿಧ ವಿಧವಾದ ಸ್ವಾದಿಷ್ಟವಾದ ಅಡಿಗೆಯನ್ನು ತಯಾರಿಸ್ತಾ ಇದ್ಲು. ಆ ಬಿಸಿಲಿನಲ್ಲಿಯೂ ಅಷ್ಟೊಂದು ಶೆಕೆಯಲ್ಲಿಯೂ ದೀಪ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಅವಳು ತನ್ನ ಗಂಡನಿಗಾಗಿ ತನ್ನ ಅತ್ತೆ ಮನೆಯವರಿಗಾಗಿ ತುಂಬ ಕಷ್ಟಪಟ್ಟು ಎಷ್ಟೊಂದು ವಿಧ ವಿಧವಾದ ಅಡುಗೆಗಳನ್ನು ತಯಾರಿಸಿದ್ಲು. ನನ್ನ ಅತ್ತೆ ಮನೆಯವರನ್ನು ಸಂತೋಷವಾಗಿ ಇಟ್ಕೊಳ್ಬೇಕು ಅನ್ನುವುದೊಂದೇ ಅವಳ ಮನಸ್ಸಿನಲ್ಲಿತ್ತು. ಈಗಲೂ ರೂಪ ತನ್ನ ರೂಮಿನಲ್ಲಿ ಆರಾಮವಾಗಿ ಮಲಗಿದ್ಲು. ಅವಳಿಗೆ ಯಾವುದೇ ಕೆಲಸದ ಚಿಂತೆ ಇರಲಿಲ್ಲ. ತುಂಬ ಸಮಯವಾದ ನಂತರ ರೂಪ ಆರಾಮವಾಗಿ ಎದ್ದೇಳ್ತಾಳೆ. ಆಗ ಬಿಸಿಲು ತುಂಬ ಜಾಸ್ತಿ ಆಗೋಗಿತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ನಾನು ತುಂಬ ಲೇಟಾಗಿ ಎದ್ದಿದ್ದೀನಿ ಅಂತ. ಸ್ವಲ್ಪ ಕೂಡ ತಡ ಮಾಡದೆ ಬೇಗ ಬೇಗ ಸ್ನಾನ ಮಾಡಿ ಸುಂದರವಾಗಿ ರೆಡಿಯಾಗಿ ಬೇಗ ಬೇಗ ಅಡುಗೆ ಮನೆಗೆ ಓಡಿ ಹೋಗ್ತಾಳೆ. ಅಡುಗೆ ಮನೆಯಲ್ಲಿ ದೀಪ ಎಲ್ಲ ಅಡುಗೆಗಳನ್ನು ತಯಾರಿಸಿದ್ಲು. ದೀಪ ಈಗ ಹಣ್ಣುಗಳನ್ನು ಕಟ್ ಮಾಡ್ತಾ ಕುಳಿತಿದ್ಲು ಜ್ಯೂಸ್ ಮಾಡೋದಕ್ಕಾಗಿ. ಆಗಲೇ ರೂಪ ನೋಡ್ತಾಳೆ, ಅತ್ತೆ ಅಡುಗೆ ಮನೆ ಕಡೆ ಬರ್ತಾ ಇರೋದು. ಅವಳು ತಕ್ಷಣ ಸಾರಿನ ಸೌಟನ್ನು ಕೈಯಲ್ಲಿ ತೆಗೆದುಕೊಂಡು ಈ ಎಲ್ಲ ಅಡುಗೆಯನ್ನು ನಾನೇ ಮಾಡಿದ್ದೇನೆ ಅನ್ನೋ ಥರ ತೋರಿಸಿಕೊಳ್ತಾಳೆ. ಕೌಸಲ್ಯ ಅವರು ಅಡುಗೆ ಮನೆಯೊಳಗೆ ಬಂದು ಅವರು ನೋಡ್ತಾ ಇದ್ರು. ಅಡುಗೆ ಎಲ್ಲವೂ ತಯಾರಾಗಿತ್ತು ಮತ್ತು ರೂಪ ಕೈಯಲ್ಲಿ ಸೌಟಿರೋದು. ಕೌಸಲ್ಯ ಅವರಿಗೆ ಅನ್ನಿಸ್ತಾ ಇತ್ತು, ಇದೆಲ್ಲ ಅಡುಗೆಯನ್ನು ರೂಪಾನೇ ತಯಾರು ಮಾಡಿದ್ದಾಳೆ ಅಂತ. ಅತ್ತೆಯನ್ನು ನೋಡಿದ ತಕ್ಷಣ ರೂಪ ಈಗ ಜೋರಾಗಿ ಉಸಿರು ತೆಗೆದುಕೊಳ್ತಾ ಇದ್ಲು. ಅವಳು ನಾನು ಎಷ್ಟೊಂದು ಕೆಲಸ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದೇನೆ ಅನ್ನೋ ಥರ ತುಂಬ ನಿಧಾನವಾಗಿ ಮಾತನಾಡ್ತಾ ಇದ್ಲು. ಅತ್ತೆ, ಇಲ್ಲಿ ನೋಡಿ, ಇಷ್ಟೊಂದು ಬಿಸಿಲಿನಲ್ಲಿಯೂ ನಾನು ಬೆಳಿಗ್ಗೆ ಬೇಗ ಎದ್ದು ನಿಮ್ಮೆಲ್ಲರಿಗಾಗಿ ಎಷ್ಟೊಂದು ಅಡುಗೆಗಳನ್ನು ತಯಾರಿಸಿದ್ದೇನೆ. ಈ ದೀಪ ಈಗ ತಾನೇ ಎದ್ದು ಅಡುಗೆ ಮನೆಗೆ ಬಂದಿದ್ದಾಳೆ ಅಂತ ಅವಳು ಹಸಿ ಸುಳ್ಳನ್ನು ಹೇಳಿದ್ಲು. ದೀಪ ಮುಂದೆ ನಿಂತುಕೊಂಡು ರೂಪ ತನ್ನ ತಂಗಿ ಮಾಡಿದ ಎಲ್ಲ ಕಷ್ಟವನ್ನು ನಾನೇ ಮಾಡಿದ್ದು ಅಂತ ಹೇಳ್ಕೊಳ್ತಾ ಇದ್ಲು. ಕೌಸಲ್ಯ ಅವರಿಗೆ ರೂಪಾಳ ಮಾತುಗಳ ಮೇಲೆ ಪೂರ್ತಿಯಾದ ನಂಬಿಕೆ ಇತ್ತು. ಅವರು ಈಗ ರೂಪಾಗೆ ಆಶೀರ್ವಾದ ಮಾಡ್ತಾರೆ. ಯಾವಾಗಲೂ ಸಂತೋಷವಾಗಿರು ಮಗಳೇ ಅಂತ. ಕೌಸಲ್ಯ ಅವರಿಗೆ ಅನ್ನಿಸ್ತಾ ಇತ್ತು, ಈ ದೀಪ ಯಾವ ಕೆಲಸ ಮಾಡೋದಿಲ್ವೇನೋ, ಅವಳು ಸೋಂಬೇರಿ ಅಂತ. ಆದರೆ ದೀಪ ಮಾತ್ರ ಏನೂ ಮಾತನಾಡ್ತಾ ಇರಲಿಲ್ಲ. ಅವಳು ತನ್ನ ಅತ್ತೆಗೆ ಸತ್ಯವನ್ನು ಹೇಳಲಿಲ್ಲ. ಅವಳು ಎಷ್ಟೋ ಆಶ್ಚರ್ಯದಿಂದ ಹಾಗೆಯೇ ನೋಡ್ತಾ ಇದ್ಲು. ದಿನ ಕಳೆದು ಈಗ ರಾತ್ರಿಯಾಗಿತ್ತು. ರಾತ್ರಿ ಅಡಿಗೆ ಮನೆಯಲ್ಲಿ ಊಟದ ವ್ಯವಸ್ಥೆ ನಡೀತಾ ಇತ್ತು. ದೀಪ ಹೊರಳಿನಲ್ಲಿ ಪುದೀನ ಚಟ್ನಿ ರುಬ್ತಾ ಇದ್ಲು. ರೂಪ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಂತು ತಂಗಿಯ ಕಷ್ಟವನ್ನು ನೋಡ್ತಾ ಇದ್ಲು. ಆಗಲೇ ಯಾರೋ ಅಡಿಗೆ ಮನೆ ಕಡೆ ಬರುತ್ತಿರುವ ಶಬ್ದ ಕೇಳಿಸುತ್ತೆ. ಕಸ್ತೂರಿ ಕೌಸಲ್ಯ ಅವರ ಮಗಳಾಗಿದ್ಲು. ರೂಪ ಕಸ್ತೂರಿಯನ್ನು ನೋಡಿದ ತಕ್ಷಣ ಅವಳು ತುಂಬಾ ಚಾಲಾಕಿತನದಿಂದ ತಕ್ಷಣ ದೀಪ ಬಳಿ ಓಡಿ ಹೋಗಿ ದೀಪನ ಪಕ್ಕದಲ್ಲಿ ತಳ್ಳಿ, ನಾನೇ ಚಟ್ನಿ ರುಬ್ತಾ ಇರೋದು ಅನ್ನೋ ಥರ ನಾಟಕ ಮಾಡ್ತಾಳೆ. ಕಸ್ತೂರಿ ಒಳಗೆ ಬಂದು ನೋಡ್ತಾಳೆ. ತನ್ನ ದೊಡ್ಡ ಅತ್ತಿಗೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋದು ಮತ್ತು ದೀಪ ಸುಮ್ಮನೆ ಕುಳಿತಿರುವುದನ್ನು. ಕಸ್ತೂರಿಗೆ ಕೂಡ ಅನ್ಸುತ್ತೆ, ರೂಪಾನೇ ಎಲ್ಲ ಕೆಲಸ ಮಾಡ್ತಾ ಇರೋದು ಅಂತ. ದೀಪ ಇದೆಲ್ಲವನ್ನು ನೋಡ್ತಾ ಇದ್ಲು. ಅವಳ ಜೊತೆ ಮೋಸ ನಡೀತಾ ಇದೆ ಅಂತ ಅವಳಿಗೂ ಚೆನ್ನಾಗಿ ಅರ್ಥವಾಗ್ಬಿಟ್ಟಿತ್ತು. ಆದರೂ ದೀಪ ಏನೂ ಮಾತನಾಡಲಿಲ್ಲ. ಅವಳು ಸೈಲೆಂಟ್ ಆಗಿದ್ಲು. ಅಮಾಯಕಲಾದ ದೀಪ ತನ್ನ ಅಕ್ಕನನ್ನು ತುಂಬಾ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ಲು. ಮೊದಲ ದಿನವೇ ಅತ್ತೆ ಮನೆಯಲ್ಲಿ ಗಲಾಟೆ ಆಗುವುದು ಅವಳಿಗೆ ಸ್ವಲ್ಪ ಕೂಡ ಇಷ್ಟವಿರಲಿಲ್ಲ. ತನ್ನ ಅಕ್ಕನ ಗೌರವಕ್ಕೆ ಧಕ್ಕೆ ಬರಬಾರದು ಅಂತ ಅವಳು ಎಲ್ಲವನ್ನೂ ಸಹಿಸಿಕೊಂಡು ಸೈಲೆಂಟ್ ಆಗಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ತುಂಬಾ ವಿಪರೀತವಾದ ನೋವು ಮತ್ತು ದುಃಖವಾಗ್ತಾ ಇತ್ತು. ಅವಳಿಗೆ ಅನ್ನಿಸ್ತಾ ಇತ್ತು, ಈ ಪ್ರಪಂಚದಲ್ಲಿ ನನ್ನ ಕಷ್ಟಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ. ಕಷ್ಟಪಡುವವರು ಯಾವಾಗಲೂ ಕಷ್ಟಪಡ್ತಾನೆ ಹಿಂದೆ ಇರ್ತಾರೆ. ಕಷ್ಟಪಟ್ಟಂತೆ ನಾಟಕ ಆಡುವವರು ಯಾವಾಗಲೂ ಮುಂದೆ ಇದ್ದು ಎಲ್ಲರ ಆಶೀರ್ವಾದ ಮತ್ತು ಮೆಚ್ಚುಗೆ ಪಡೆದುಕೊಳ್ತಾರೆ ಅಂತ. ಈ ಮಾತನ್ನು ನೆನೆಸಿಕೊಂಡು ಅವಳು ತುಂಬಾ ಅಳ್ತಾ ಇದ್ಲು. ಕಸ್ತೂರಿ ತುಂಬಾ ಬುದ್ಧಿವಂತೆ ಹುಡುಗಿ. ಅಡಿಗೆ ಮನೆಯಿಂದ ಹೊರ ಹೋಗಬೇಕಾದ್ರೆ ಕಸ್ತೂರಿ ಸ್ವಲ್ಪ ಸಮಯ ಅಲ್ಲೇ ನಿಂತು ಕಿಟಕಿಯಿಂದ ನೋಡ್ತಾಳೆ. ಅವಳು ಗಮನಿಸ್ತಾಳೆ, ರೂಪಾಳ ಕೈ ತುಂಬಾ ನೀಟಾಗಿತ್ತು. ಆದರೆ ದೀಪ ಕೈ ಮಸಾಲೆಯಿಂದ ತುಂಬಿತ್ತು. ಕಸ್ತೂರಿಗೆ ಆಗಲೇ ಅರ್ಥವಾಗುತ್ತೆ, ಈ ಮನೆಯಲ್ಲಿ ತಪ್ಪು ನಡೀತಾ ಇದೆ, ಇಲ್ಲಿ ಏನು ಮೋಸ ನಡೀತಾ ಇದೆ ಅಂತ. ಒಂದು ದಿನ ಕೌಸಲ್ಯ ಅವರಿಗೆ ಹುಷಾರಿಲ್ಲದೆ ಅವರು ಮಲಗಿಬಿಟ್ಟಿದ್ರು. ಅವರಿಗೆ ಈಗ ಕಿಚಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ದೀಪ ತಕ್ಷಣ ಅಡುಗೆ ಮನೆಗೆ ಓಡಿ ಹೋಗಿ ತುಂಬಾ ಬೇಗ ಅತ್ತೆಗಾಗಿ ಜೀರಿಗೆ ಮತ್ತು ತುಪ್ಪ ಹಾಕಿ ಕಿಚಡಿ ತಯಾರಿಸ್ತಾಳೆ.
ಅವಳು ಎಷ್ಟೋ ಪ್ರೀತಿಯಿಂದ ತನ್ನ ಅತ್ತೆಗಾಗಿ ತಿಂಡಿಯನ್ನು ತಯಾರಿಸಿ ಅವರಿಗಾಗಿ ತೆಗೆದುಕೊಂಡು ಹೋಗ್ತಾ ಇರಬೇಕಾದ್ರೆ ಬಾಗಿಲ ಬಳಿ ರೂಪ ಕಾಣಿಸ್ತಾಳೆ. ರೂಪ ತಕ್ಷಣ ದೀಪಾಳ ಕೈಯಿಂದ ಆ ಪ್ಲೇಟನ್ನು ಕಸಿದುಕೊಬಿಡ್ತಾಳೆ. ನೀನು ಹೋಗು, ನಿನ್ನ ಕೆಲಸವನ್ನು ನೋಡು, ನಾನು ಅತ್ತೆಗೆ ಈ ಊಟವನ್ನು ತಿನ್ನಿಸ್ತೀನಿ ಅಂತ ಹೇಳ್ತಾಳೆ. ಅಮಾಯಕಳಾಗಿದ್ದ ದೀಪ ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಟು ಹೋದ್ಲು. ರೂಪ ಅತ್ತೆಯ ಬಳಿ ಬಂದು, ಅತ್ತೆ ಇಲ್ಲಿ ನೋಡಿ, ನಾನು ನಿಮಗಾಗಿ ಎಷ್ಟೋ ಪ್ರೀತಿಯಿಂದ ಈ ಕಿಚಡಿ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೇಳ್ತಾಳೆ. ಕೌಸಲ್ಯ ಅವರು ಆ ಊಟವನ್ನು ತಿಂದು ಸೊಸೆಗೆ ಎಷ್ಟೋ ಆಶೀರ್ವಾದ ಕೊಡ್ತಾರೆ. ಅವಳನ್ನು ತುಂಬು ಮನಸ್ಸಿನಿಂದ ಹೊಗಳ್ತಾ ಇದ್ರು. ಮಾರನೆಯ ದಿನ ದೀಪ ಮಾರ್ಕೆಟ್ಗೆ ಅಂತ ಹೋಗಿದ್ಲು. ಮಾರ್ಕೆಟಿನಿಂದ ವಾಪಸ್ ಬರಬೇಕಾದ್ರೆ ಅವಳು ತನ್ನ ಅತ್ತೆ, ಮಾವ ಮತ್ತು ನಾದಿನಿಗಾಗಿ ಕೆಲವೊಂದು ಸುಂದರವಾದ ಬಟ್ಟೆಗಳನ್ನು ಕೊಂಡುಕೊಳ್ತಾಳೆ. ದೀಪ ಮಾರ್ಕೆಟಿನಿಂದ ಬಂದ ತಕ್ಷಣ ಮೊದಲು ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಂದು ಎಲ್ಲರಿಗೂ ಇವುಗಳನ್ನು ಕೊಡೋಣ ಅಂತ ಅಂದುಕೊಂಡು ತನ್ನ ರೂಮಿನಲ್ಲಿ ಸಾಮಾನುಗಳನ್ನು ಇಟ್ಟು ಸ್ನಾನಕ್ಕೆ ಹೋಗಿದ್ಲು. ಅವಳು ತಂದ ಸಾಮಾನುಗಳನ್ನು ರೂಮಿನಲ್ಲಿ ಮಂಚದ ಮೇಲೆ ಹಾಗೆಯೇ ಇಟ್ಟು ಬಿಟ್ಟಿದ್ಲು. ಈಗ ರೂಪ ಆ ಸಾಮಾನುಗಳನ್ನು ನೋಡ್ತಾಳೆ. ಅವಳು ತಕ್ಷಣ ಆ ಬ್ಯಾಗ್ ಅನ್ನು ತೆಗೆದುಕೊಂಡು ತನ್ನ ಅತ್ತೆ ಮತ್ತು ಮಾವನ ಬಳಿ ಹೋಗಿ ದೀಪ ತಂದಿದ್ದ ಎಲ್ಲ ಸಾಮಾನುಗಳನ್ನು ಅತ್ತೆ ಮನೆಯವರಿಗೆ ಹಂಚಿಬಿಡ್ತಾಳೆ. ಅವಳು ಎಷ್ಟೋ ಧೈರ್ಯವಾಗಿ ಸಿಹಿಯಾದ ಮಾತುಗಳಲ್ಲಿ ಹೇಳ್ತಾ ಇದ್ಲು. ಅತ್ತೆ, ಮಾವ, ನಾನು ಈ ದಿನ ಮಾರ್ಕೆಟ್ಗೆ ಹೋಗಿದ್ದೆ. ಹೊರಗೆ ಎಷ್ಟೊಂದು ಬಿಸಿಲು ಇತ್ತಂದ್ರೆ ನನ್ನ ಕಾಲುಗಳೆಲ್ಲ ಸುಟ್ಟು ಹೋದ್ವು. ಆದರೂ ನನಗೆ ನಿಮ್ಮ ಚಿಂತೆ ಜಾಸ್ತಿ ಇತ್ತು. ಆದ್ದರಿಂದಲೇ ನಾನು ನಿಮಗಾಗಿ ಇವುಗಳನ್ನು ತಂದಿದ್ದೇನೆ ಅಂತ ಹೇಳಿಬಿಡ್ತಾಳೆ. ಅತ್ತೆ ಮಾವ ಆ ಸಾಮಾನುಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಕೌಸಲ್ಯ ಅವರ ಕಣ್ಣುಗಳು ತುಂಬಿ ಬಂದಿದ್ವು. ಅತ್ತೆ ಮಾವ ಇಬ್ಬರು ಸೊಸೆಯ ತಲೆಯ ಮೇಲೆ ಕೈಯಿಟ್ಟು, ಮಗಳೇ, ನೀನು ತುಂಬಾ ಒಳ್ಳೆಯವಳು. ನಿನ್ನನ್ನು ಸೊಸೆಯಾಗಿ ಪಡೆದ ನಾವೇ ಎಷ್ಟೋ ಧನ್ಯರು. ಇಷ್ಟೊಂದು ಭಯಂಕರವಾದ ಬಿಸಿಲಿನಲ್ಲಿ ನಮಗಾಗಿ ನೀನು ಎಷ್ಟೊಂದು ಕಷ್ಟ ಸಹಿಸಿಕೊಂಡಿದ್ದೀಯಾ. ಒಂದು ಕಡೆ ನಿನ್ನಂತಹ ಉತ್ತಮವಾದ ಸೊಸೆ, ಇನ್ನೊಂದು ಕಡೆ ದೀಪ ಅಂತ ಸೋಂಬೇರಿ ಸೊಸೆ. ದಿನವೆಲ್ಲ ಅವಳು ಏನು ಕೆಲಸ ಮಾಡೋದಿಲ್ಲ, ಯಾರ ಬಗ್ಗೆನೂ ಯೋಚನೆ ಕೂಡ ಮಾಡೋದಿಲ್ಲ. ದಿನವೆಲ್ಲ ಆರಾಮವಾಗಿ ರೂಮಿನಲ್ಲೇ ಕುಳಿತಿರ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಮಾತುಗಳನ್ನು ದೀಪ ಕೂಡ ಕೇಳಿಸ್ಕೊಳ್ತಾಳೆ. ಅವಳು ತಕ್ಷಣ ತನ್ನ ರೂಮಿಗೆ ಹೋಗಿ ಈಗ ಜೋರಾಗಿ ಅಳ್ತಾ ಇದ್ಲು. ಇದೆಲ್ಲವೂ ಅಕ್ಕನಿಂದಲೇ ಆಗಿರೋದು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳು ಈಗ ತನ್ನ ಅಕ್ಕನ ಜೊತೆ ಗಲಾಟೆ ಮಾಡಬೇಕು ಅಂದುಕೊಳ್ತಾಳೆ. ಆದ್ರೆ ಅಕ್ಕನಿಗೆ ಕೆಟ್ಟ ಹೆಸರು ಬರಬಾರ್ದು, ಅವಳು ಅವಮಾನ ಪಾಲಾಗಬಾರ್ದು ಅಂತ ಸುಮ್ಮನಾಗಿ ಬಿಡ್ತಾಳೆ. ಆದ್ರೆ ಕಸ್ತೂರಿ ಇದೆಲ್ಲವನ್ನು ಗಮನಿಸ್ತಾ ಇದ್ಲು. ದೀಪ ಎಷ್ಟೋ ಕಷ್ಟಪಟ್ಟು ಮಾರ್ಕೆಟ್ನಿಂದ ನಡೆದುಕೊಂಡು ಬರುವುದನ್ನು ಅವಳು ಆಟ ಆಡಬೇಕಾದ್ರೇನೆ ನೋಡ್ಬಿಟ್ಟಿದ್ಲು. ಮತ್ತು ರೂಪಾಳ ಈ ನಾಟಕೀಯವಾದ ಮಾತುಗಳನ್ನು ಕೂಡ ಅವಳು ಕೇಳಿಸಿಕೊಂಡಿದ್ಲು. ಆದ್ರೆ ಕಸ್ತೂರಿ ಯಾರಿಗೂ ಏನೂ ಹೇಳಲಿಲ್ಲ. ಅವಳು ಸೈಲೆಂಟ್ ಆಗಿದ್ಲು. ಆಕೆಗೆ ಎಲ್ಲವೂ ಅರ್ಥವಾಗಿತ್ತು. ಈಗ ಆ ಊರಿನ ಹಬ್ಬವಿತ್ತು. ಹಬ್ಬಕ್ಕಾಗಿ ಆ ಮನೆಗೆ ತುಂಬಾ ಜನ ನೆಂಟರು ಬಂದಿದ್ರು. ನೆಂಟರಿಗಾಗಿ ಮನೆಯಲ್ಲಿ ತುಂಬಾ ವಿಧವಾದ ಅಡಿಗೆಗಳನ್ನು ತಯಾರು ಮಾಡಲಾಗ್ತಾ ಇತ್ತು. ದೀಪ ಬೆಳಿಗ್ಗೆಯಿಂದಲೇ ಅಡಿಗೆ ಮನೆಯಲ್ಲಿ ಅಡಿಗೆ ತಯಾರಿಸ್ತಾ ಇದ್ಲು. ಅಡಿಗೆ ಮನೆಯಲ್ಲಿ ಎಷ್ಟೊಂದು ಬಗೆಯ ಅಡಿಗೆ ತಯಾರಿಸ್ತಾ ಇದ್ರು ಅಂದ್ರೆ ಆ ಅಡಿಗೆ ಮನೆ ಬೆಂಕಿಯ ಕೆಂಡದಂತೆ ಆಗ್ಬಿಟ್ಟಿತ್ತು. ಅಷ್ಟು ಬಿಸಿಲಿನಲ್ಲಿ ಅಷ್ಟೊಂದು ಅಡಿಗೆ ಮಾಡ್ತಾ ಇರಬೇಕಾದ್ರೆ ಅಕಸ್ಮಾತ್ ಆಗಿ ದೀಪ ಕೈ ಮೇಲೆ ಬಿಸಿ ನೀರು ಬಿದ್ದು ಹೋಗುತ್ತೆ. ಅವಳ ಕೈಗಳು ಈಗ ತುಂಬಾ ಜಾಸ್ತಿ ಸುಟ್ಟು ಹೋಗಿದ್ವು. ಅವಳ ಕೈಗಳಲ್ಲಿ ತುಂಬಾ ಜಾಸ್ತಿ ನೋವು ಕೂಡ ಶುರುವಾಗ್ಬಿಟ್ಟಿತ್ತು. ದೀಪ ಅಳುತ್ತಾ ತನ್ನ ಅಕ್ಕನ ಬಳಿ ಬರ್ತಾಳೆ. ಅಕ್ಕ, ಇಲ್ಲಿ ನೋಡು, ನನ್ನ ಕೈಗಳು ಸುಟ್ಟಿದ್ದಾವೆ. ನನ್ನಿಂದ ಇನ್ನು ಯಾವ ಕೆಲಸ ಕೂಡ ಮಾಡೋಕ್ಕಾಗೋದಿಲ್ಲ. ದಯವಿಟ್ಟು ನೀವು ಹೋಗಿ ಸ್ವಲ್ಪ ಅಡುಗೆಯನ್ನು ತಯಾರು ಮಾಡಿ, ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ ಅಂತ ಹೇಳ್ತಾಳೆ. ರೂಪ ತನ್ನ ರೂಮಿನಲ್ಲೇ ಮಲಗಿದ್ಲು. ಅವಳಿಗೀಗ ತುಂಬಾ ಕೋಪವಾಗಿ ದೀಪಾಳನ್ನು ನೋಡುತ್ತಾ, ನಿನ್ನ ಕೈ ಸುಟ್ಟೋಗಿದ್ರೆ ನಾನೇನ್ ಮಾಡ್ಬೇಕು? ಇಷ್ಟು ದಿನ ನೀನು ಹೇಗೆ ಎಲ್ಲ ಕೆಲಸ ಮಾಡ್ತಾ ಇದ್ಯೋ ಈಗಲೂ ಅದೇ ತರ ಕೆಲಸ ಮಾಡು. ನಿನಗೆ ಚೆನ್ನಾಗಿ ಗೊತ್ತು ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ. ನಾನು ಯಾರಿಗಾಗಿ, ಯಾತಕ್ಕಾಗಿ ಬೆಂಕಿಯಲ್ಲಿ ಬೇಯಬೇಕು ಅಂತ ಅವಳು ಜೋರಾಗಿ ಹೇಳ್ತಾ ಇದ್ಲು. ಅಲ್ಲೇ ಹೊರಗೆ ಆಟವಾಡುತ್ತಿದ್ದ ಕಸ್ತೂರಿ ಅವರಿಬ್ಬರ ಈ ಮಾತುಗಳನ್ನ ಕೇಳಿಸ್ಕೊಳ್ತಾಳೆ. ಈ ಮಾತು ಕೇಳಿ ಕಸ್ತೂರಿ ಒಂದು ಕ್ಷಣ ಶಾಕ್ ಆಗ್ಬಿಟ್ಟಿದ್ಲು. ನಾನೀಗ ಏನ್ ಕೇಳಿಸ್ಕೊಂಡೆ? ಇದು ಸತ್ಯನಾ? ಆ ಮಾತುಗಳ ಮೇಲೆ ಅವಳಿಗೆ ನಂಬಿಕೆನೇ ಬರಲಿಲ್ಲ. ಯಾವ ಅತ್ತಿಗೆಯನ್ನು ಪೂರ್ತಿ ಮನೆ ಅನ್ನಪೂರ್ಣೆ ಅಂತ ಗೌರವಿಸ್ತಾ ಇದ್ರು ಅವಳೇ ಹೇಳ್ತಾ ಇದ್ಲು ನನಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ. ಕಸ್ತೂರಿ ಈಗ ಅಲ್ಲೇ ಕುಳಿತು ಎಲ್ಲವನ್ನೂ ಯೋಚಿಸ್ತಾಳೆ. ಅವಳಿಗೆ ಈಗ ಎಲ್ಲವೂ ನೀಟಾಗಿ ಅರ್ಥವಾಗ್ಬಿಟ್ಟಿತ್ತು. ಮದುವೆಯಾಗಿ ಬಂದಾಗಿನಿಂದ ಮನೆಯ ಎಲ್ಲ ಅಡಿಗೆಗಳನ್ನು ಕೇವಲ ದೀಪ ಅತ್ತಿಗೆ ಮಾತ್ರ ಮಾಡ್ತಾ ಇದ್ರು ಮತ್ತು ದೊಡ್ಡ ಅತ್ತಿಗೆ ಕೇವಲ ನಾಟಕ ಮಾತ್ರ ಆಡ್ತಾ ಇದ್ಲು ಅಂತ.
ಕಸ್ತೂರಿ ಸ್ವಲ್ಪ ಸಮಯ ಯೋಚಿಸಿದ ನಂತರ ಅವಳು ನೇರವಾಗಿ ತನ್ನ ತಾಯಿಯ ಬಳಿ ಹೋಗಿ, ಅಮ್ಮ, ಈ ದಿನ ಊರ ಹಬ್ಬ ನಡೀತಾ ಇದೆ ಅಲ್ವಾ, ನಾನು ಹೊರಗಿನಿಂದ ತಂದ ಯಾವುದೇ ಮಿಠಾಯಿಗಳನ್ನು ತಿನ್ನೋದಿಲ್ಲ. ಈ ದಿನ ನನಗೆ ನನ್ನ ಪ್ರೀತಿಯ ದೊಡ್ಡ ಅತ್ತಿಗೆ ಮಾಡಿದಂತಹ ಲಡ್ಡು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಕೈಯಲ್ಲಿ ಒಂದು ಮ್ಯಾಜಿಕ್ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರು ತಕ್ಷಣ ರೂಪಾಳನ್ನು ಕರೀತಾರೆ. ಮಗಳೇ, ನೀನು ಈ ದಿನ ಕಸ್ತೂರಿಗಾಗಿ ನಿನ್ನ ಕೈಯಾರೆ ಲಡ್ಡುಗಳನ್ನು ತಯಾರಿಸು ಅಂತ ಹೇಳಿದ ತಕ್ಷಣ ರೂಪಾಳ ಮುಖ ಬೆಳ್ಳಗೆ ಬಿಳಿಸ್ಕೊಬಿಟ್ಟಿತ್ತು. ಅವಳು ನಿಂತ ನೆಲವೇ ಕುಸಿದಂತೆ ಆಗ್ಬಿಟ್ಟಿತ್ತು. ಅತ್ತೆಗೆ ಇಲ್ಲ ಅಂತ ಹೇಳಲು ಆಗೋದಿಲ್ಲ, ಅವಳಿಗೆ ಅಡಿಗೆ ಮಾಡಲು ಕೂಡ ಬರೋದಿಲ್ಲ. ರೂಪ ಭಯದಿಂದ ನಡುಗುತ್ತಾ ಅಡಿಗೆ ಮನೆ ಒಳಗೆ ಬರ್ತಾಳೆ. ಅಡಿಗೆ ಮನೆಯಲ್ಲಿ ಕುಳಿತುಕೊಂಡು ಅವಳು ಏನ್ ಮಾಡಬೇಕು ಈಗ ಅಂತ ಬಡಬಡಾಯಿಸ್ತಾ ಇದ್ಲು. ಯಾರಾದ್ರೂ ಬಂದ್ರೆ ಹೇಗೆ ಅಂತ ಸ್ಟವ್ ಅನ್ನು ಆನ್ ಮಾಡಿ ದೊಡ್ಡ ಬಾಂಡ್ಲಿಯನ್ನು ಸ್ಟವ್ ಮೇಲೆ ಇಡ್ತಾಳೆ. ಅವಳಿಗೆ ಗೊತ್ತಾಗ್ಲಿಲ್ಲ ಲಡ್ಡು ಹೇಗೆ ತಯಾರು ಮಾಡ್ತಾರೆ, ಇದಕ್ಕಾಗಿ ನೀರು ಎಷ್ಟು ಬೇಕು, ತುಪ್ಪ ಎಷ್ಟು ಬೇಕು, ಸಕ್ಕರೆ ಎಷ್ಟು ಬೇಕು ಅಂತ. ಈಗ ರೂಪ ಸಕ್ಕರೆಗೆ ಸ್ವಲ್ಪ ನೀರನ್ನು ಹಾಕಿ ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದು. ಕೆಲವೇ ಸೆಕೆಂಡುಗಳಲ್ಲಿ ಸಕ್ಕರೆ ತಳ ಹಿಡಿದು ಸಿಹಿಯುತ್ತಿರುವ ವಾಸನೆ ಶುರುವಾಗ್ತಾ ಇತ್ತು. ರೂಪಾಗೆ ಏನ್ ಮಾಡಬೇಕು ಅರ್ಥವಾಗದೆ ಅವಳು ಈಗ ಅಡಿಗೆ ಮನೆಯಲ್ಲಿ ಕುಳಿತು ಕಣ್ಣೀರು ಹಾಕ್ತಾ ಇದ್ಲು. ಇಷ್ಟು ದಿನದಿಂದ ನಾನು ಮಾಡಿದ ಮೋಸ ಈ ದಿನ ಎಲ್ಲರ ಮುಂದೆ ಬಂದ್ಬಿಡುತ್ತೆ, ಎಲ್ಲರಿಗೂ ಸತ್ಯ ಗೊತ್ತಾಗುತ್ತೆ ಅಂತ ಅವಳಿಗೆ ಅರ್ಥವಾಗಿ ಬಿಟ್ಟಿತ್ತು. ತಕ್ಷಣ ರೂಪ ಬೇಗ ಬೇಗ ಓಡಿ ದೀಪ ಬಳಿ ಹೋಗ್ತಾಳೆ. ಅವಳು ಈಗ ತನ್ನ ತಂಗಿಯ ಕಾಲ ಬಳಿ ಕುಳಿತುಕೊಂಡು ಅಳುತ್ತಾ ಕೇಳ್ಕೊಳ್ತಾ ಇದ್ದು, ದೀಪ, ನನ್ನ ಪ್ರೀತಿಯ ತಂಗಿ, ದಯವಿಟ್ಟು ನನ್ನನ್ನು ಕಾಪಾಡು, ನನಗೆ ಏನು ಮಾಡೋದಕ್ಕೆ ಬರೋದಿಲ್ಲ. ಅತ್ತೆ ಮತ್ತು ಮಾವ ಅಡಿಗೆ ಮನೆಯ ಪರಿಸ್ಥಿತಿಯನ್ನು ನೋಡಿದ್ರೆ ಅವರು ನನ್ನನ್ನು ತಕ್ಷಣ ಮನೆಯಿಂದ ಹೊರಹಾಕಿ ಬಿಡ್ತಾರೆ ಅಂತ ಹೇಳ್ತಾಳೆ. ದೀಪಾಳ ಕೈಗಳು ಸುಟ್ಟಿತ್ತು, ಬೊಬ್ಬೆಗಳು ಬಂದಿತ್ತು. ಆದರೆ ತನ್ನ ಅಕ್ಕನ ಕಣ್ಣೀರು, ಅವಳ ದುಃಖವನ್ನು ದೀಪಾಳಿಂದ ನೋಡಲಾಗ್ಲಿಲ್ಲ. ಕಸ್ತೂರಿ ಅಲ್ಲೇ ಬಾಗಿಲಿನ ಹಿಂದೆ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ಲು. ಅವಳು ತಕ್ಷಣ ತನ್ನ ಅಪ್ಪ ಮತ್ತು ಅಮ್ಮನ ಬಳಿ ಓಡಿ ಹೋಗ್ತಾಳೆ. ಈಗ ಕಸ್ತೂರಿ ತನ್ನ ತಂದೆ ತಾಯಿಯನ್ನು ಕರೆದುಕೊಂಡು ಬಂದು ದೀಪ ರೂಮಿನ ಬಾಗಿಲ ಬಳಿ ನಿಲ್ಲಿಸ್ತಾಳೆ. ಇಲ್ಲಿ ನೋಡಿ ಅಂತ. ರಾಮದಾಸ್ ಮತ್ತು ಕೌಸಲ್ಯ ಅವರಿಗೆ ರೂಮಿನ ಒಳಗೆ ನಡೆಯುತ್ತಿರುವ ದೃಶ್ಯವನ್ನು ನೋಡಿ ತಮ್ಮ ಕಣ್ಣುಗಳನ್ನು ತಾವೇ ನಂಬಲಾಗ್ಲಿಲ್ಲ. ಎಷ್ಟೋ ಗುಣವಂತೆಯಾದ ತನ್ನ ದೊಡ್ಡ ಸೊಸೆ ಅಳುತ್ತಾ ತನ್ನ ಚಿಕ್ಕ ಸೋಂಬೇರಿ ಸೊಸೆಯ ಕಾಲಿಗೆ ಬಿದ್ದು ಹೇಳ್ತಾ ಇದ್ಲು, ದಯವಿಟ್ಟು ನನಗೆ ಸಹಾಯ ಮಾಡು, ನನಗೆ ಏನು ಮಾಡಲು ಬರೋದಿಲ್ಲ ಅಂತ. ಅವರುಗಳು ಈಗ ದೀಪಾಳ ಸುಟ್ಟ ಕೈಗಳನ್ನು, ಅವಳ ಕೈ ಮೇಲೆ ಇರುವ ಬೊಬ್ಬೆಗಳನ್ನು ಸಹ ನೋಡ್ತಾರೆ. ಅವರ ಮುಂದೆ ಈಗ ಎಲ್ಲ ಸತ್ಯ ಬಯಲಾಗಿತ್ತು. ಅವರು ಈಗ ನೇರವಾಗಿ ರೂಮಿನೊಳಗೆ ಬರ್ತಾರೆ. ಅವರ ಮುಖದ ಮೇಲೆ ತುಂಬಾ ಕೋಪವಿತ್ತು. ಅತ್ತೆ ಮಾವನನ್ನು ಅಲ್ಲಿ ನೋಡಿ ರೂಪಾಗೆ ಅರ್ಥವಾಗಿತ್ತು, ನನ್ನ ಸತ್ಯ ಹೊರಬಂದಿದೆ ಅಂತ. ಅವಳು ತಕ್ಷಣ ಅಳುತ್ತಾ ಅತ್ತೆ ಮತ್ತು ಮಾವನ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ಲು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಅಂತ. ಆದರೆ ಅವರಿಬ್ಬರು ಈಗ ನೇರವಾಗಿ ತಮ್ಮ ಚಿಕ್ಕ ಸೊಸೆಯ ಬಳಿ ಹೋಗಿ ಅವಳ ಕೈಗಳನ್ನು ಹಿಡಿದುಕೊಂಡು ಕಣ್ಣೀರು ಹಾಕ್ತಾರೆ. ಕೌಸಲ್ಯ ಹೇಳ್ತಾ ಇದ್ರು, ಮಗಳೇ, ನನ್ನನ್ನು ಕ್ಷಮಿಸಿಬಿಡು, ನನಗೆ ಗೊತ್ತಾಗ್ಲೇ ಇಲ್ಲ, ನಾನು ಕಣ್ಣಿದ್ದು ಕುರುಡಿಯಂತೆ ಆಗ್ಬಿಟ್ಟಿದ್ದೆ, ನಾನು ನಿನ್ನ ಕಷ್ಟವನ್ನು ಗಮನಿಸಲೇ ಇಲ್ಲ, ನೀನು ನಿಜವಾಗಿಯೂ ನಮ್ಮ ಮನೆಯ ಮಹಾಲಕ್ಷ್ಮಿ, ಇಷ್ಟು ದಿನದಿಂದ ಏನು ಹೇಳದೆ ಎಲ್ಲ ಅವಮಾನಗಳನ್ನು ಅನುಭವಿಸ್ತಾ ಇದ್ದೆ ಅಂತ ಹೇಳಬೇಕಾದ್ರೆ ದೀಪ ಕೂಡ ಚಿಕ್ಕ ಮಗುವಿನಂತೆ ತನ್ನ ಅತ್ತೆಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕ್ತಾ ಇದ್ಲು. ರಾಮದಾಸ್ ಅವರು ಎಲ್ಲರನ್ನೂ ಒಟ್ಟುಗೂಡಿಸಿ ಹೇಳ್ತಾ ಇದ್ರು, ಮೋಸದ ಸುಳ್ಳಿನ ಆಯುಷ್ಯ ತುಂಬಾ ಕಡಿಮೆ ಇರುತ್ತೆ. ಸುಳ್ಳು ಮತ್ತು ಮೋಸ ಎಷ್ಟೇ ಸುಂದರವಾಗಿದ್ರೂ ಒಂದಲ್ಲದೆ ಒಂದು ದಿನ ಅದು ಹೊರಗೆ ಬರಲೇಬೇಕು. ಸತ್ಯ ಯಾವತ್ತಿದ್ದರೂ ಗೆಲ್ಲಲೇಬೇಕು. ಯಾವ ವ್ಯಕ್ತಿಗಳು ತಮ್ಮ ಕಷ್ಟದಿಂದ ತಮ್ಮ ದಾರಿಯನ್ನು ರೂಪಿಸ್ಕೊಳ್ತಾರೋ ಅವರು ಯಾವತ್ತೂ ಸೋಲೋದಿಲ್ಲ. ಈ ಮೋಸಗಳು, ಸುಳ್ಳು ಅವರನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಯಾವಾಗಲೂ ಚೆನ್ನಾಗಿ ನೆನಪಿಡಿ, ಮನುಷ್ಯರ ಕಷ್ಟದಲ್ಲಿ ಆ ದೇವರು ಮಾಡಿದ ಸ್ವರ್ಗಕ್ಕಿಂತಲೂ ತುಂಬಾ ತಾಕತ್ತು ಇರುತ್ತೆ. ಆ ಮನೆಯಲ್ಲಿ ಈಗ ತೀರ್ಪು ಕೊಟ್ಟಿದ್ರು. ದೀಪಾಗೆ ಅವಳಿಗೆ ಸಿಗಬೇಕಾದ ಗೌರವ ಮರ್ಯಾದೆ ಸಿಕ್ಕಿತ್ತು ಮತ್ತು ರೂಪ ಮಾಡಿದ ಮೋಸಕ್ಕೆ ಅವಳಿಗೆ ತಕ್ಕ ಶಿಕ್ಷೆ ಕೂಡ ಸಿಕ್ಕಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.